ಇವತ್ತು ಏರ್ಪಡಿಸಿದೆ. ರಾಜ್ಯದ ಬೇರೆ ಬೇರೆ ಕಡೆಗಿಂದ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲರೂ ನನ್ನ ಮಾತನ್ನು ಕೇಳಿದರು, ನನ್ನ ಜೊತೆ ಒಂದು ಸಂವಾದನ ಮಾಡಿದರು. ಭಾಳ ಸಂತೋಷ ಆಗಿದೆ ನನಗೆ. ಇಂಥ ಕಾರ್ಯಕ್ರಮಗಳಲ್ಲೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀಬೇಕಾಗಿದೆ, ದಿನನಿತ್ಯ ನಡೀಬೇಕಾಗಿದೆ, ಎಲ್ಲ ವರ್ಗದವರನ್ನು ತಲುಪಬೇಕಾಗಿದೆ. ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ಬದುಕಿದರೆ ನಮ್ಮ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೋದು, ಸವಾಲುಗಳನ್ನು ಹಿಮ್ಮೆಟ್ಟಿಸ್ಬೋದು, ಭವ್ಯ ಭಾರತನ ನಿರ್ಮಾಣ ಮಾಡಿ ಸಮಬಾಳು ಎನ್ನುವಂಥದ್ದು ಸಂವಿಧಾನದ ಆಶಯ. ಸಂವಿಧಾನ ಜಾರಿಯಾಗಿ 74 ವರ್ಷ ಕಳೆದಿದ್ರೂ ಕೂಡ ಇನ್ನೂ ಈ ದೇಶದಲ್ಲಿ ಹಣಬಲ, ತೋಳುಬಲ, ಜಾತಿ ಬಲ, ಇತ್ತೀಚೆಗೆ ಧರ್ಮದ ಅಮಲು ಸೇರಿಕೊಂಡು ಬಡವ ಆಗ್ತಾನೆ ಇದ್ದಾನೆ. ಉಳ್ಳವನು ಮಾತ್ರ ಅವನಿಗೆಲ್ಲ ಸೌಕರ್ಯ ಸಿಗ್ತಾ ಇದ್ದಾವೆ. ಬಡವರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾನೆ ಇದ್ದಾವೆ. ಕಾನೂನನ್ನು ಜಾರಿ ಮಾಡೋ ಜಾಗದಲ್ಲಿ ಜಾತಿವಾದಿಗಳು, ಮನುವಾದಿಗಳು ಕೂತ್ಕೋತಾ ಇದ್ದಾರೆ. ಮತ್ತು ನಾನೂ ಕೂಡ ದಲಿತ ಅಂತ ಹೇಳುವಂಥ ಸರ್ಕಾರಗಳ ಅಧಿಕಾರಕ್ಕೆ ಬಂದರೂ ಕೂಡ SC ST TSP ಅಮೌಂಟು ಮಿಸ್ಯೂಸ್ ಆಗ್ತಾ ಇದೆ, PTSL ಆಕ್ಟು ಮಿಸ್ಯೂಸ್ ಆಗ್ತಾ ಇದೆ. ಕಾನೂನುಗಳು ಬರೀ ದಾಖಲಾತಿಗಳಲ್ಲಿ ಮಾತ್ರ ಕಾನೂನಿದೆ. ಇದಕ್ಕೆ ಕಾರಣ ಏನು? ನಮ್ಮ ಜನಸಾಮಾನ್ಯರು ಕಾನೂನು ಸಿಗೋದು ಯಾವಾಗ? ಸಂವಿಧಾನದ ಜಾರಿ ವಿಚಾರದಲ್ಲಿ ಜನಸಾಮಾನ್ಯರು ಯಾವ ರೀತಿ ಸ್ಪಂದಿಸ್ಕೋಬೇಕಾಗಿತ್ತು, ಸಂವಿಧಾನವನ್ನು ಯಾವ ರೀತಿ ಪಡ್ಕೋಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಂದು ಸಂವಾದ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು, ಹೆಚ್ಚೆಚ್ಚಾಗಿ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವ್ರ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ಅನೇಕ ಜನ ವಕೀಲರು ಬಂದಿದ್ದಾರೆ, ಅವರು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು, ಕೇಳಿದ್ದಾರೆ. ಜನಸಾಮಾನ್ಯರು ಕೂಡ ಸಂವಿಧಾನ ಅರ್ಥ ಆಗಬೇಕು. ಇವತ್ತು ಒಬ್ಬೊಬ್ಬರು ಒಂದು ಧರ್ಮದ ಮೇಲೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಧರ್ಮದ ಮೇಲೆ ದೇಶವನ್ನು ಕಟ್ಟಲಿಕ್ಕೆ ಹೊಟ್ಟಿದ್ದಾರೆ. ಧರ್ಮದ ಮೇಲೆ ದೇಶ ಕಟ್ಟಲಿಕ್ಕೆ ಆಗಲ್ಲ. ನಾವು ಏನಾದರೂ ದೇಶ ಕಟ್ಟಬೇಕಾದ್ರೆ, ಪ್ರಭುತ್ವ ಭಾರತ ನಿರ್ಮಾಣ ಆಗಬೇಕಾದ್ರೆ, ಸಮಾಜ ನಿರ್ಮಾಣ ಆಗಬೇಕಾದ್ರೆ, ಸಾಮಾಜಿಕ ನ್ಯಾಯ ಸಿಗಬೇಕಾದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಮಾತ್ರ ಸಾಧ್ಯ, ಸಂವಿಧಾನದ ಆಶಯಗಳಿಂದ ಮಾತ್ರ ಸಾಧ್ಯ. ಸಂವಿಧಾನ ಉಳಿದ್ರೆ ದೇಶ ಉಳಿತೈತೆ. ಸಂವಿಧಾನವನ್ನು ಅರ್ಥಕೊಂಡ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊತೀವಿ. ಸಂವಿಧಾನ ಉಳಿಬೇಕು ಅನ್ನೋ ಕಾರಣಕ್ಕೆ ಇವತ್ತು ಸಂವಾದ ಕಾರ್ಯಕ್ರಮವನ್ನು ಅವರು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬ ಪ್ರಜೆಗಳು ಕೂಡ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ದೇಶದಲ್ಲಿ ಏನೂ ಸಮಸ್ಯೆಗಳು ಬರೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಸಂವಿಧಾನದಲ್ಲಿ ಪರಿಹಾರ ಇದೆ. ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ದೀವಿ. ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ದೇನೆ ಇವತ್ತಿನ ಎಲ್ಲ ಸಮಸ್ಯೆಗಳಾಗಿರೋದು, ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ದಲಿತರ ಮೇಲೆ ದೌರ್ಜನ್ಯಗಳಿರ್ಬೋದು. ಸಂವಿಧಾನ ಏನು ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಸಂವಿಧಾನ ಜಾರಿಯಾಗಿ 75 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ, ಧಾರ್ಮಿಕ ಕಲಹಗಳಿದ್ದಾವೆ. ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿರೋಂಥ ಮತಿಗೆಟ್ಟಿರೋಂಥ ಜನ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಕೋಮು ಗಲಭೆಗಳನ್ನು ಹುಟ್ಟಾಕ್ತವ್ರೆ. ಏನು ಆ ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವ್ರಿಗೆ, ಅಲ್ಪಸಂಖ್ಯಾತರಿಗೆ, ಸಮಸ್ತ ಭಾರತ ದೇಶದ ವಾಸಿಗಳಿಗೆ ಏನೆಲ್ಲ ರಕ್ಷಣೆ ಸಿಗಬೇಕು ಅದು ಸಿಕ್ಕಿಲ್ಲ. ಕಾರಣ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಸಂವಿಧಾನವನ್ನು ಜಾರಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇಲ್ಲಿ ತನಕ ಮಾಡದೇ ಇರೋದೇ ಸಮಸ್ಯೆ. ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡಿದರೆ ಭಾರತ ದೇಶದಲ್ಲಿ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ. ಇವತ್ತು ನಾವು ಅಮೇರಿಕಾವನ್ನು ಬೀಟ್ ಮಾಡ್ತಾ ಇದ್ದೀವಿ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆ ಸಂವಿಧಾನ ಸರಿಯಾಗಿ ಜಾರಿ ಆಗದೆ ಇರತಕ್ಕಂಥದ್ದೇ ನಮ್ಮ ದೊಡ್ಡ ಸಮಸ್ಯೆ. ಈ ಸಂದರ್ಭದಲ್ಲಿ ನಾವು ಒಂದು ಒತ್ತಾಯ ಮಾಡ್ತೀನಿ, ಇಡೀ ದೇಶದ ಜನರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ, ದಯಮಾಡಿ ಸಂವಿಧಾನವನ್ನು ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದರಂತೆ ನಡ್ಕೊಳ್ಳಿ. ಈ ದೇಶದಲ್ಲಿ ಏನೂ ಸಮಸ್ಯೆಗಳಿರೋದಿಲ್ಲ, ಎಲ್ಲರೂ ಕೂಡ ಶಾಂತಿಯುತವಾಗಿ ಜೀವನ ಮಾಡೋದಕ್ಕೆ ಅವಕಾಶ ಇದೆ. ಜಗತ್ತಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ 2 ವರ್ಷ 11 ತಿಂಗಳು 17 ದಿವಸ ಕಷ್ಟಪಟ್ಟು ಸಂವಿಧಾನವನ್ನು ಬರೆದಿದ್ದಾರೆ. ಅದನ್ನೆಲ್ಲರೂ ಕೂಡ ಕೊಂಡು ಓದಿ ಅರ್ಥ ಮಾಡ್ಕೊಂಡು ಈ ದೇಶ
ಆ ಬುದ್ಧನ ಕಡೆಗೆ ಶಾಂತಿ ಮಾರ್ಗದಲ್ಲಿ ನಡೀಲಿ ಅನ್ನೋಂಥ ಆಶಯವನ್ನು ವ್ಯಕ್ತಪಡಿಸ್ತಾರೆ.